ಹಿಂದೆ ಆ ಕೆರೆ ರೈತರ ಜೀವನಾಡಿಯಾಗಿತ್ತು. ಹತ್ತಾರು ಗ್ರಾಮಗಳ ಜನರ ದಾಹವನ್ನ ತಣಿಸ್ತಾ ಇತ್ತು. ಆದ್ರೀಗ ಭೂಗಳ್ಳರ ಅಟ್ಟಹಾಸಕ್ಕೆ ಕೆರೆಯ ಒಡಲು ಬರಿದಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆ ಕೆರೆ ದಿನೇ ದಿನೇ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ. ಕಲ್ಲು ಬಂಡೆಗಳನ್ನ ಪುಡಿ ಪುಡಿ ಮಾಡ್ತಾ ಇರೋ ಜೆಸಿಬಿ, ಗಬ್ಬೆದ್ದಿರೋ ಕೆರೆಯಲ್ಲೇ ಈಜಾಡ್ತಾ ಇರೋ ಮಕ್ಕಳು, ಕೆರೆ ದಡದಲ್ಲಿ ತಲೆ ಎತ್ತಿರೋ ಬೃಹತ್ ಕಟ್ಟಡಗಳು. ಅರೆ, ಇದೇನಿದು ಹೊಂಡ ತೋರಿಸಿ ಕೆರೆ ಅಂತಿದ್ದೀರಾ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಮೊದಲು ಕೆರೆಯಂತೆ ಇತ್ತು, ಆದ್ರೆ ಭೂಗಳ್ಳರ ದಂಧೆಗೆ ಕೆರೆ ಹೋಗಿ ಹೊಂಡದಂತಾಗಿದೆ. ಕೆರೆ ಜಾಗದಲ್ಲಿ ಕಟ್ಟಡ ನಿರ್ಮಿಸೋಕೆ ಭೂಗಳ್ಳರ ಸ್ಕೆಚ್. ಅಂದಹಾಗೆ ಬ್ಯಾಟರಾಯನಪುರ ಕ್ಷೇತ್ರದ ಯಲಹಂಕ ಬಳಿ ಇರೋ ವೆಂಕಟೇಶ್ವರ ಕೆರೆ ಬಳಿ ಭೂಗಳ್ಳರ ದಂಧೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇಲ್ಲಿ ಜೆಸಿಬಿಗಳ ಮೂಲಕ ಕೆರೆಯಲ್ಲಿರೋ ಕಲ್ಲು ಬಂಡೆಗಳನ್ನ ನೆಲಸಮ ಮಾಡ್ತಿದ್ದಾರೆ. ಬಳಿಕ ಕೆರೆ ಮುಚ್ಚಿ ರಾಜಾರೋಷವಾಗಿ ಮನೆಗಳನ್ನ ನಿರ್ಮಿಸುತ್ತಿದ್ದಾರೆ. ಇದೆಲ್ಲ ಗೊತ್ತಿದ್ರೂ ಯಲಹಂಕ ಝೋನ್ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೂತಿದ್ದಾರೆ. ಹೀಗಾಗಿ ದಯವಿಟ್ಟು ನಮ್ ಕೆರೆ ಉಳಿಸಿಕೊಡಿ ಅಂತ ಸ್ಥಳೀಯರು ಹೋರಾಡ್ತಿದ್ದಾರೆ. ಸರ್, ದಯವಿಟ್ಟು ಇದನ್ನು BDA ಅಧಿಕಾರಿಗಳು ಮತ್ತು BBMP ಅವರು ಎಲ್ಲ ಎಚ್ಚೆತ್ಕೊಂಡು ಕೆರೆಗಳನ್ನು ಉಳಿಸಿ ದನ ಕರುಗಳಿಗೆ ನೀರು ಶೇಖರಣೆ ಆಗೋ ಥರ ನೋಡ್ಕೊಂಡು ಇದನ್ನು ಎಚ್ಚೆತ್ಕೊಂಡು ಬೇಗ ಇದೊಂದು ಆಕ್ಷನ್ ತಗೊಬೇಕಂತ ಕೇಳ್ತಾರೆ. ಇನ್ನು ಕೆರೆ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ನವರು ಕೂಡ ನೇರವಾಗಿ ಸ್ಯಾನಿಟರಿ ನೀರನ್ನ ಕೆರೆಗೆ ಬಿಡ್ತಿದ್ದಾರಂತೆ. ಬಫರ್ ಝೋನ್ ಲೆಕ್ಕಿಸದೆ ಕೆರೆ ಪಕ್ಕ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿದ್ರು ಕೇಳೋರೇ ಇಲ್ವಂತೆ. ಇಲ್ಲಿ ಭೂಗಳ್ಳರ ಮತ್ತು ಅಧಿಕಾರಿಗಳ ನಡುವೆ ಅಡ್ಜಸ್ಟ್ಮೆಂಟ್ ನಡೆಯುತ್ತೆ ಅನ್ನೋ ಆರೋಪವಿದೆ. ಈ ಬಗ್ಗೆ BBMP ಕಮಿಷನರ್ ಅನ್ನ ಕೇಳಿದ್ರೆ ಒತ್ತುವರಿ ಆಗಿದ್ರೆ ಕ್ರಮ ಜರುಗಿಸ್ತೀವಿ ಅಂತಿದ್ದಾರೆ. ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕೆರೆಗಳನ್ನು ಅಭಿವೃದ್ಧಿ ಮಾಡಲು ಚಿಂತಿಸಿದ್ದೇವೆ. ಈಗಾಗಲೇ ರಾಚನಹಳ್ಳಿ ಕೆರೆ ಅಭಿವೃದ್ಧಿ ಮಾಡಿದ್ದೇವೆ. ವೆಂಕಟೇಶ್ವರ ಕೆರೆಯನ್ನು ಅಭಿವೃದ್ಧಿ ಮಾಡ್ತೇವೆ. ಆದರೆ ಒತ್ತುವರಿಯಾಗಿದ್ರೆ ಮುಲಾಜಿಲ್ಲದೆ ತೆರವುಗೊಳಿಸ್ತೇವೆ. ಬೆಂಗಳೂರಿನಲ್ಲಿರೋ ಕೆರೆಗಳನ್ನ ಉಳಿಸ್ತೀವಿ ಅಂತ ಬಜೆಟ್ನಲ್ಲಿ ಕೋಟಿ ಕೋಟಿ ಮೀಸಲಿಡ್ತಿದ್ದಾರೆ. ಆದ್ರೆ ಕೆರೆಗಳನ್ನ ಉಳಿಸೋ ಬದಲು ಕಬಳಿಸೋರಿಗೆ ಅಧಿಕಾರಿಗಳು ಸಾಥ್ ನೀಡ್ತಾ ಇರೋದು ಮಾತ್ರ ವಿಪರ್ಯಾಸ. ಶಿವರಾಜ್ ಕುಮಾರ್, TV9 ಬೆಂಗಳೂರು.